ಪಿ ಜಿ ಊಟ ತಿಂದು ಬೇಸರಾಗಿತ್ತಂದ್ರೆ ಎಗ್ ಕರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ ಬರ್ರಿ ಪಿ ಜಿದಾಗ ನನ್ನ ಜೊತೆ ನೋಡಿ ಕಲೀರಿ ನೀವು. ಓಕೆ, ಫಸ್ಟ್ ನಾವು ಏನು ಮಾಡಿರ್ತೇವೆ, ಉಳ್ಳಾಗಡ್ಡಿ ಚಂದಾಗ ಕಟ್ ಮಾಡ್ಕೊಂಡಿರ್ತೇವೆ. ಉಳ್ಳಾಗಡ್ಡಿ ಜೊತೆ ಮತ್ತು ನಮಗೆ ಏನೇನು ಬೇಕು ಮಸಾಲೆ ಐಟಮ್ ಎಲ್ಲ ಸೈಡ್ ತೆಗೆದು ಇಟ್ಕೊತೀವಿ. ಸೊ ಉಳ್ಳಾಗಡ್ಡಿ ಚಂದಾಗ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೋದು. ಫ್ರೈ ಆಯ್ತು ಏನೇ ಫ್ರೈ ಮಾಡ್ಕೊಂಡ್ರೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು, ಎಲ್ಲನೂ ಫ್ರೈ ಮಾಡ್ಕೋಬೇಕು, ಆಮೇಲೆ ಟೊಮೆಟೊನೂ ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊ ಎಲ್ಲ ಇವನ್ನೆಲ್ಲ ಫ್ರೈ ಮಾಡಿರ್ತಾರಲ್ಲ, ಏನು ಮಾಡೋದು ಅಂದ್ರೆ ಗ್ರೈಂಡರ್ದಾಗ ಹಾಕೋದು. ಆ ಗ್ರೈಂಡರ್ದ ಮುಂದೆ ಹಾಕೋದು ತೋರಿಸಿದ್ದಾನೆ. ಗ್ರೈಂಡರ್ದಾಗ ಹಾಕೋದು ಎಲ್ಲರೂ ಗೊತ್ತಿರ್ತಿ. ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಓಕೆ, ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ಚಂದಾಗ ನೀವು ಗ್ರೈಂಡರ್ದಾಗ ಹಾಕಬೇಕು. ಆಮೇಲೆ ನಾನು ಏನು ಮಾಡಿದ್ದೀನಿ, ಕುದಿಸಿ ತತ್ತಿ ತೊಗೋಬೇಕು. ಎಗ್ ಕರಿ ಮಾಡಕ್ಕೆ ಹಂಗೆ ಮಾಡಕ್ಕೆ ಬರಲಿಲ್ಲ, ಅದ್ರ ಸಂಬಂಧ ಕುದಿಸಿ ತತ್ತಿ ತೊಗೋತು. ಕುದಿಸಿ ತತ್ತಿ ತೊಗೊಂಡು ಏನು ಮಾಡ್ತಾವೆ ಅದಕ್ಕೆ ತೂತು ಮಾಡತ್ತಂದು. ಎದಕ್ಕೆ ತೂತು ಮಾಡತ್ತಂಗೆ ಗೊತ್ತಾ? ಸೊ ಈಗ ನೀವು ಫ್ರೈ ಮಾಡೋದಂದ್ರೆ ಚಟ್ ಅಂತ ಹಾರ್ತದೆ. ಹಾರಬಾರ್ದಂತ ಅದಕ್ಕೆ ಸ್ವಲ್ಪ ತೂತು ಮಾಡೋದು. ತೂತು ಆತಂದ್ರೆ ಸ್ವಲ್ಪ ಗರಮ್ ಆಗಿ ಒಳಗೆ ಹೋಗ್ತೈತಿ. ಒಳಗೆ ಹೋತಂದ್ರೆ ಮಸಾಲೆನ ಸ್ವಲ್ಪ ಒಳಗೆ ಹೋಗಲಿ, ಸ್ವಲ್ಪ ಚಂದಗೆ ಫ್ರೈ ಆಗ್ತೈತಿ. ಸೊ ಫ್ರೈ ಮಾಡೋಕೆ ಏನೇನು ಹಾಕ್ಬೇಕಂದ್ರೆ ನಾವು ನಿಮಗೆ ಯಾವ ಬೇಕೋ ಮಸಾಲೆ ಹಾಕೋಬೋದು. ಬಟ್ ಪ್ರಿಫರ್ ಮಾಡೋದಂದ್ರೆ ಒಂದು ಸ್ವಲ್ಪ ಮನ್ಯಾಗಿನ ಖಾರ ಹಾಕ್ರಿ, ಇಲ್ದ್ರೆ ಚಿಲ್ಲಿ ಪೌಡರ್ ಹಾಕಿ ನಡೀತೈತಿ. ಆಮೇಲೆ ಅರಿಶಿನ ಹಾಕಿ ಅದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಚಂದಾಗ ಮಿಕ್ಸ್ ಮಾಡ್ಕೋ, ಸ್ವಲ್ಪ ಎಲ್ಲ ಕಡೆ ಅದನ್ನು ಅಂಟ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಅಂಟ್ಕೊಳ್ಬೇಕಂತಂದ್ರೆ ಲೈಕ್ ಈಗ ಎಲ್ಲ ಕಡೆ ತಿಂದಿರ್ತೀವಿ ಬಿರಿಯಾನಿ ಹಾಕೋದು ಹೆಂಗೆ ಹಿಟ್ಟು ಹೆಚ್ಚು ಮಾಡ್ತಾರೆ, ಬಟ್ ಹಿಟ್ಟು ಹಚ್ಚೋದು ಬಾಡಿಲ್ಲ. ಹಿಂಗೆ ಅದನ್ನು ಹಾಕಿದ್ರು ಚಂದಗಾರ ರೋಸ್ಟ್ ಆಗ್ತದೆ. ಸ್ವಲ್ಪ ರೋಸ್ಟ್ ಆದರೆ ಸಾಕಬೇಕು. ಎಗ್ ಕರಿ ಒಳಗೆ ಲಿಕ್ವಿಡ್ ಇರ್ತೈತಿ ಕರಿ, ಅದೇ ನಡೀತಿತ್ತು ನಮಗೆ. ಬಟ್ ಇದು ಟೇಸ್ಟ್ ಎಗ್ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಮಸ್ತ್ ಟೇಸ್ಟ್ ಕೊಡ್ತೈತಿ. ಓಕೆ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತೈತಿ. ಓಕೆ, ಸೊ ಇದನ್ನು ನೀವೆಲ್ಲ ಮಿಕ್ಸ್ ಮಾಡ್ಕೊರಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ, ನಾವೀಗ ಪೇಸ್ಟ್ ಇರ್ತೈತಲ್ಲ, ಪೇಸ್ಟ್ ಮಾಡೋಕೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಏನೇನು ಫ್ರೈ ಮಾಡಿರ್ತೀವಲ್ಲ ಉಳ್ಳಾಗಡ್ಡಿ, ಅವನ್ನೆಲ್ಲ ಫ್ರೈ ಮಾಡಿದ್ದು ಆ ಥರ ಹಾಕೋಬೇಕು. ಅದರ ಹಾಕೊಂಡು ಒಂದೊಂದು ತತ್ತಿ ಎಣ್ಣೆಗೆ ಇಳಿಸೋದು. ಹಿಂಗೆ ಎಣ್ಣೆಗೆ ಇಳಿಸಿ ಎಲ್ಲ ತತ್ತಿ ಒಂದು 15 ನಿಮಿಷ ಚಂದಗೆ ಫ್ರೈ ಮಾಡ್ಕೋಬೇಕು. ಅದು ಹೆಂಗೆ ಆಗ್ಬೇಕಂದ್ರೆ ಅಂಟ್ಕೋಬೇಕು ಅದೆಲ್ಲ, ಲೈಕ್ ಚಂದಗೆ ಫ್ರೈ ಆಗಿ ನಿಮ್ಗೆ ಗೊತ್ತಾಗ್ತದೆ, ಫೀಲ್ ಆಗ್ತದೆ ಫ್ರೈ ಆಗಿದ್ದು. ಓಕೆ, ಅದು ಫೀಲ್ ಆಗಿದ್ದು ನಿಮ್ಗೆ ಗೊತ್ತಾಗ ಹೆಂಗೆ ಆಗ್ತದೆ, ಈ ಕಲರ್ ಬರ್ತೈತಿ. ಹಿಂಗೆ ಫ್ರೈ ಆಗಿದ್ದೆಲ್ಲ ಅಂಟ್ಕೊಂಡಿರ್ತದೆ ಅದಕ್ಕೆ. ಸೊ ಚಂದಗೆ ಕಾಣಿಸ್ತದೆ. ಅಂಟ್ಕೊಂಡು ಮೇಲೆ ಮಾಡೋಕೆ ಎಲ್ಲ ಒಂದು ತೆಗೆದು ಸೈಡ್ ಇಡ್ರಿ. ಈಗ ನೆಕ್ಸ್ಟ್ ಹೋಗೋದು ನಾವು ಮೇನ್ ಪ್ರೊಸೆಸ್, ಮೇನ್ ಎಕ್ಸಾಮ್ ಇದ್ದಂಗಿದೆ. ಇಲ್ಲಿ ಫುಲ್ ಕಾನ್ಸಂಟ್ರೇಷನ್ಲೇ ಮಾಡಬೇಕು. ಫಸ್ಟಿಗೆ ಎಣ್ಣೆ ಹಾಕೋದು ಚಂದ, ಆಮೇಲೆ ಮಸಾಲ ಲೀಫ್ ಹಾಕೋದು, ಆಮೇಲೆ ಮಸಾಲ ಕಡ್ಡಿ ಅಂತ ಸಿಗ್ತೈತೆ. ಅದು ಈಗ ಅದ್ರ ಹೆಸರು ಗೊತ್ತಿಲ್ಲ, ಅದು ಮಸಾಲ ಕಡ್ಡಿ ಐತಲ್ಲ ಅದನ್ನು ಹಾಕೋದು. ಇದೆಲ್ಲ ಒಂದು ಅಂಗಡಿಯಾಗ ಸಿಗ್ತೈತೆ ನಿಮಗೆ ಮಸಾಲ ಇದನ್ನಂತ ಕೇರ. ಆಮೇಲೆ ಏಲಕ್ಕಿ ಮತ್ತು ಇನ್ನೊಂದೇನೋ ಅಂತಾರೆ, ಅದನ್ನು ಹಾಕೋಬೇಕು. ಅಜ್ವಾನ ಟೈಪ್ ಅಂತಾರೆ, ಅದನ್ನು ಹಾಕೋಬೇಕು. ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ನಾವು ಇವನು ಸ್ವಲ್ಪ ಲೋ ಫ್ಲೇಮ್ನಾಗಿಟ್ಟು ಚಂದಾಗ ಫ್ರೈ ಮಾಡ್ಕೋಬೇಕು. ಇದು ಈಸಿ ಪ್ರೊಸೆಸ್ ಐತಿಪ್ಪ. ನೀವು ಪಿ ಜಿ ತೆಗೆದ್ರಿ, ನನಗೂ ಹೆಂಗೆ ಗೊತ್ತಿದ್ರಿಕಿಲ್ಲ, ನಾನು ಹೆಂಗೋ ಏನು ಟ್ರೈ ಮಾಡ್ಬೇಕಂತ ಮಾಡೀನಿ. ಏನೋ ಮಸ್ತ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಲೈಕ್ ಮಾಡಿದ್ರು ಇದನ್ನು. ಆಮೇಲೆ ಏನು ಮಾಡೋದು, ಸ್ವಲ್ಪ ಅರಿಶಿನ ಹಾಕೋದು, ಆಮೇಲೆ ಸ್ವಲ್ಪ ಖಾರ ಹಾಕೋದು. ಈಗ ಸ್ಟಾರ್ಟಿಂಗನ್ನು ಹಾಕೋದು, ಆಮೇಲೆ ಬೇಕಾದ್ರೆ ನೀವು ಲಾಸ್ಟಿಗೂ ಹಾಕೋಬೋದು. ಬಟ್ ಅರಿಶಿನ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಫ್ರೈ ಆಗಿತ್ತು ಚಂದ ಬರ್ತೈತಿ ಟೇಸ್ಟ್. ಸೊ ಅರಿಶಿನ ಖಾರ ಹಾಕಿ ಅದನ್ನು ಲೋ ಫ್ಲೇಮ್ನಾಗ ಬೇಕಾದ್ರೆ ಬಂದು ಮಾಡ್ಕೊಂಡು ನಡೀತೈತಿ, ಬಿಕಾಸ್ ಆಲ್ರೆಡಿ ಹೀಟ್ನಾಗ ಇರ್ತೈತಿ ಏನಂದ್ರೆ ತವಾ. ಸೊ ಚಂದ ಸ್ವಲ್ಪ ಫ್ರೈ ಮಾಡ್ಕೋದು. ಆಮೇಲೆ ನಾವು ತೆಗೆದು ಏನು ಗ್ರೇವಿ ಮಾಡಿರ್ತೀವಲ್ಲ, ಅಂದರೆ ಏನು ಪೇಸ್ಟ್ ಮಾಡಿರ್ತಿಲ್ಲ, ಪೇಸ್ಟ್ ಇನ್ ದ ಸೆನ್ಸ್ ಎಲ್ಲ ಟೊಮೆಟೊದು ಉಳ್ಳಾಗಡ್ಡಿ ಎಲ್ಲ ಮಾಡಿರ್ತಿಲ್ಲ, ಅದನ್ನ ತೊಗೊಂಡು ಆ ಥರ ಹಾಕಿ ಚಂದಗೆ ಪೇಸ್ಟ್ ಇರ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡೋದು. ಎಲ್ಲಿ ಜೋಡಿ ಎಲ್ಲ ಲೀಫಲ್ಲಿ ಮಸಾಲೆ ಬಿಟ್ಟಿರ್ತಲ್ಲ ಎಣ್ಣೆ ಕರೆದು. ಸೊ ಅದನ್ನೆಲ್ಲ ಚಂದಗೆ ಪೇಸ್ಟ್ ಮಾಡ್ಕೋದು, ಮಿಕ್ಸ್ ಮಾಡ್ಕೋದು, ಚಂದಗೆ ಮಿಕ್ಸ್ ಮಾಡ್ಕೊರಿ. ಈಗ ಏನು ಮಾಡೋದು, ಓಕೆ, ಈಗೇನು ಮಾಡೋದು ನೆಕ್ಸ್ಟ್ ಕೊತ್ತಂಬರಿ ಪೌಡರ ಮತ್ತು ಎಗ್ ಮಸಾಲ ಪೌಡರ್, ಆಮೇಲೆ ಮತ್ತು ನೆಕ್ಸ್ಟ್ ಏನು ಹಾಕ್ಬೋದು ಅಂತಂದ್ರೆ ಸ್ವಲ್ಪ ಖಾರ, ಇನ್ನೂ ಸ್ವಲ್ಪ ಖಾರ ಬೇಕಾರೆ ಹಾಕೋರಿ. ಆಮೇಲೆ ಜೀರಿಗೆ ಪೌಡ್ರ, ಸ್ವಲ್ಪ ಯಾವ ಮಸಾಲೆ ಇರುತ್ತಲ್ಲ MTR ಮಸಾಲನೂ, ಅದ್ರಾಗೂ ಚಲೋ ಮಸಾಲೆ ಬರ್ತಾವೆ, ಅವನು ಹಾಕಿರಿ. ಬಿರಿಯಾನಿ ಮಸಾಲೆ ಇದ್ರೆ ಅದನ್ನು ಹಾಕಿರಿ, ಬಿಕಾಸ್ ಟೇಸ್ಟ್ ಅಲಗ್ ಲೆವೆಲ್ ಕೊಡ್ತೈತೆ. ನನ್ನ ಕಡೆ ಇದ್ರಿಕಿಲ್ಲ ಅದಕ್ಕೆ ಹಾಕಲಿಲ್ಲ ಅದನ್ನು. ಬಟ್ ಬಿರಿಯಾನಿ ಮಸಾಲ ಆಲ್ರೆಡಿ ಹಾಕಿ ಟ್ರೈ ಮಾಡಿದ್ದೀನಿ, ಅದು ಮಸ್ತ್ ಟೇಸ್ಟ್ ಕೊಟ್ಟಿತ್ತು. ಓಕೆ, ಹಿಂಗೆ ಎಗ್ ಮಸಾಲೆಲ್ಲ ಹಾಕಿರಿ. ಇದನ್ನು ಚಂದಗೆ ಮಿಕ್ಸ್ ಮಾಡ್ಕೋಬೇಕು. ಎಗ್ ಮಸಾಲ ಆದಷ್ಟು ಭಾಳ ಹಾಕಿರಿ, ಬಿಕಾಸ್ ಟೇಸ್ಟ್ ಮಸ್ತ್ ಕೊಡ್ತೈತಿ. ಬಿರಿಯಾನಿ ಮಸಾಲೆ ಇದ್ದರೆ ಸ್ವಲ್ಪ ಎರಡು ಈಕ್ವಲ್ ಆಗಿ ನೋಡಿ ಹಾಕಿರಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮೊಸರು ಇದಕ್ಕೆ ಡೈಲ್ಯೂಟ್ ಮಾಡೋದು. ನಿಮ್ಗೆ ಭಾಳ ಖಾರ ಆಗಿತ್ತು ಅಂತ ಡೈಲ್ಯೂಟ್ ಮಾಡ್ತೀವಿ. ಆಮೇಲೆ ಮೊಸರು ಹಾಕಿ ಟೇಸ್ಟೇ ಬೇರೆ ಕೊಡ್ತೈತಿ. ಬೇಕಾದ್ರೆ ಹಾಕೋರಿ, ಬೇಡ ಬಿಡ್ರಿ, ಬಟ್ ನನ್ನ ಕೇಳಿದ್ರೆ ಹಾಕೋರಿ ಇದನ್ನು. ಸೊ ನೆಕ್ಸ್ಟ್ ಸ್ವಲ್ಪ ಗ್ರೈಂಡರ್ದಾಗ ನೀರು ಹಾಕಿ, ಆಮೇಲೆ ಗ್ರೈಂಡರ್ ಏನು ಮಸಾಲೆ ಉಳಿದಿರುತ್ತಲ್ಲ ಅದು ಎಲ್ಲ ಮಿಕ್ಸ್ ಆಗಿ ಹಾಕ್ಲಂದ್ರೆ ಗ್ರೈಂಡರ್ದಾಗ ಸ್ವಲ್ಪ ಅಳಗ್ಯಾಡ್ಸಿ ನೀರು ಹಾಕಿರಿ. ಎಗ್ ಮಸಾಲ ಭಾಳ ಹಾಕಿ ನೀವು ಎಷ್ಟು ಬೇಕಷ್ಟು ಹಾಕೋರಿ. ಆಮೇಲೆ ಲಾಸ್ಟಿಗೆ ಹಿಂಗೆ ಕಾಣಿಸ್ತೈತಿ ಅದು. ಆಮೇಲೆ ರೊಟ್ಟಿ ಹಚ್ಕೊಂಡು ಇಲ್ಲ ಚಪಾತಿ ಹಚ್ಕೊಂಡು ತಿಂದುಬಿಡ್ರಿ.